ಮುಸಲ್ಮಾನರ ಪದ್ಧತಿಗಳೇನಿದೆ ಅದರಲ್ಲಿ ನಾವು ಕೈ ಹಾಕೋದಿಲ್ಲ, ನಮ್ಮಲ್ಲಿ ಅವರು ಕೈ ಹಾಕಬಾರ್ದು. ನಾವು ಯಾವ ರೀತಿ ನಡ್ಕೊಳ್ತೀವೋ ಅವರು ನಡ್ಕೊಳ್ಬೇಕು. ಮೀರಿ ಹೋದಾಗ ನಾವು ಕೂಡ ಸಹಿಸ್ಕೊಳ್ಳಿಕ್ಕಾಗೋದಿಲ್ಲ. ಹಿಂದೂ ಸಂಘಟನೆಗಳು ಮತ್ತು ಹಿಂದೂ ಜನಾಂಗದ ಪರವಾಗಿ ನಾವು ಉಳಿಬೇಕಾಗತ್ತೆ. ಇಲ್ಲಿಯೂ ಕೂಡ ಆಗಿರ್ತಕ್ಕಂಥದ್ದು ಅದೇನೆ. ಇಲ್ಲಿ ಇವತ್ತು ಗಣೇಶನ ಇದು ವಿಸರ್ಜನೆಯ ಕಾಲ. ಇದು ವಿಸರ್ಜನೆಗೆ ಹೋಗ್ಬೇಕಾದ್ರೆ ಪ್ರೊಸೆಷನ್ನು ಮಾಡ್ತಾರೆ. ಮಾಡ್ಕೊಂಡು ಹೋಗ್ಬೇಕಾದ್ರೆ ಪ್ರತಿ ವರ್ಷ ಪದ್ಧತಿಯಂತೆ ಪರ್ಮಿಷನ್ನು ಕೊಟ್ಟಿರ್ತಾರೆ. ಆದರೆ ಇಲ್ಲಿ ಪರ್ಮಿಷನ್ ಕೊಟ್ಟಿಲ್ಲ, ಇನ್ನೂ ಇದುವರೆಗೂ ಕೊಟ್ಟಿಲ್ಲ. ನಾನು ಈಗಾಗಲೇ ಪ್ರಯತ್ನ ಮಾಡ್ತಾ ಇದ್ದೀನಿ SP ಅವರಿಗೆ. DC ಅವರೇನೋ ಬೆಂಗಳೂರಿನಲ್ಲಿದ್ದಾರಂತೆ, ನಾವು ಅವ್ರ ಜೊತೆಯಲ್ಲಿ ಮಾತಾಡ್ತೇವೆ. ನಾವು ಯಾರ ತಂಟೆ ತಕರಾಲಿಗೆ ಹೋಗ್ತಕ್ಕಂಥವರಲ್ಲ. ನಮ್ಮ ಪದ್ಧತಿಯಂತೆ ಈಗ ವಿನಾಯಕನ ವಿಸರ್ಜನೆ ಆಗಬೇಕಾಗಿದೆ, ಅದಕ್ಕೆ ಅವರು ಸಹಕರಿಸಬೇಕು. ಪೊಲೀಸ್ನವ್ರಿಗೆ ಮತ್ತೆ ಇರೋದೇನಕ್ಕೆ ಅವರು ರಕ್ಷಣೆ ಕೊಡಬೇಕು. ಯಾರು ಅಲಾಲ್ ಟೋಪಿ ಕೆಲಸ ಮಾಡ್ತಾರೆ ಅವ್ರನ್ನ ಮಟ್ಟ ಹಾಕಬೇಕು. ಅದನ್ನು ನೀವು ಮಾಡಲಿಕ್ಕಾಗಲ್ಲ ಅಂತಂತಂದರೆ ನಾವೇನು ಮಾಡಬೇಕು? ಯಾರನ್ನ ಕೇಳಬೇಕು? ಹೋಗಿ ಮಸೀದಿಯಲ್ಲಿ ಪರ್ಮಿಷನ್ ತರಬೇಕಾ ನಾವು? ನಮ್ಮ ಗಣೇಶನ ಪ್ರದರ್ಶನ ಆಗ್ತಾಯಿದೆ, ವಿಸರ್ಜನೆ ಮಾಡಬೇಕು, ನೀವು ಪರ್ಮಿಷನ್ ಕೊಡಿ, ಪೊಲೀಸ್ನವ್ರು ಕೇಳ್ತಾರೆ ಅಂತ ಹೇಳಲ್ಲ, ಅಥವಾ ಈ ಸರ್ಕಾರ ಕೇಳ್ತೀನಿ ಅಂತ ಹೇಳಲ್ಲ? ಇದನ್ನು ನಾವು ಒಪ್ಪಕ್ಕಾಗೋದಿಲ್ಲ. ಏನಾದರೂ ಇದರಲ್ಲಿ ಪರ್ಮಿಷನ್ ಕೊಡದೇ ಇದ್ದರೆ ಜನ ತಾವಾಗೇ ಪ್ರೊಸೆಷನಲ್ಲಿ ಹೊರಡ್ತಾರೆ. ನಾವು ಯಾರ ತಂಟೆಗೆ ಹೋಗೋದಿಲ್ಲ. ನಾವು ನಮ್ಮ ಪದ್ಧತಿಯಂತೆ ನಾವು ಹೋಗ್ತೇವೆ. ಅದನ್ನು ಮೀರಿ ಏನಾದರೂ ಮಾಡಿದರೆ ಅದರ ಅನಾಹುತಕ್ಕೆ ಪೊಲೀಸ್ನವರು ಕಾರಣರಾಗ್ತಾರೆ. ಈಗ ಶೋಭಾಯಾತ್ರೆಗೆ ನೀವು ಪರ್ಮಿಷನ್ ಕೇಳ್ತಾ ಇರೋದು ಅಥವಾ DJಗೆ ಪರ್ಮಿಷನ್ ಕೇಳ್ತಾರೆ? ನೋಡಿ, ಮೊದಲಿಂದ ಏನು ನಡೀತಿತ್ತು, ಕಳೆದ ವರ್ಷ ಏನು ನಡೆದಿದ್ದು ಅಷ್ಟನ್ನು ಮಾಡಲಿ. ಅವರು ಕಳೆದ ವರ್ಷ ಏನು ನಡೆದಿದೆ ಅಷ್ಟನ್ನು ಮಾಡಲಿ. ಮತ್ತು ಏನೋ ಅನಾಹುತ ಆಗ್ಬಿಡ್ತದೆ ಅಂತಂದರೆ ನೀವು ಯಾಕಿದ್ದೀರಿ? ಅದನ್ನೆಲ್ಲ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಿಮ್ಮ ಮೇಲಿದೆ, ಮಾಡಿ. DJಗೆ ಪರ್ಮಿಷನ್ ಕೊಡಬೇಕು ಅನ್ನೋದು ಒತ್ತಾಯ. ನೋಡಿ, ಕಳೆದ ವರ್ಷ ಕೊಟ್ಟಿದ್ರೆ ಈಗಲೂ ಕೊಡಿ. ಸದನದಲ್ಲೇ ಈ ವಿಷಯ ಬಂತು, ನಾನೇ ಪ್ರಶ್ನೆ ಮಾಡಿದೆ. ಗುಲ್ಬರ್ಗಾದಲ್ಲಿ ಒಂದು ಸಮಸ್ಯೆ ಆಗಿದೆ, ಅದ್ರ ಪ್ರಕಾರ DJಗೆ ನೀವು ಕೊಡಬೇಕಾಗತ್ತೆ ಅಂತ. DJಗೆ ನಾವು ಪರ್ಮಿಷನ್ ಕೊಡಲ್ಲ ಅಂತ ಎಲ್ಲೂ ಹೇಳಿಲ್ಲ. ಇದು ಎಲ್ಲಿ ಹೇಳಿ? ಫ್ಲೋರ್ ಆಫ್ ದಿ ಹೌಸಲ್ಲಿ ಹೇಳಿರೋದು. ಆದರೆ ಎಷ್ಟು ಸೌಂಡ್ ಇಡಬೇಕು ಏನು ಅನ್ನೋದನ್ನು ಲೋಕಲ್ ಪೊಲೀಸ್ನವ್ರು ಹೇಳ್ತಾರೆ ಅಂತೇಳಿ, ನೀವು ಕೊಡಿ, ಸೌಂಡ್ ಎಷ್ಟು ಇಡಬೇಕು ಅಂತಲೂ ಹೇಳಿ. ಅದನ್ನು ಮೀರಿ ಮಾಡೋಂಗಿಲ್ಲ. ಕಾಂಗ್ರೆಸ್ ಲೀಡರ್ಗಳು ಯಾವ ಮಟ್ಟಕ್ಕೆ ಹೋಗ್ಬಿಟ್ಟಿದ್ದಾರೆ ಅಂದರೆ ಓಲೈಕೆಯಲ್ಲಿ, ಮುಂದಿನ ಸಾರಿ ನಾನು ಹುಟ್ಟೋದಾದರೆ ಮುಸ್ಲಿಮ್ ಆಗಿ ಹುಟ್ತೀನಿ ಅಂತ. ನೀವು ಮುಸ್ಲಿಮರಿಗೆ ಹುಟ್ಟ್ರಿ, ನಾವೇನು ಬೇಡ ಅಂತೀವ? ನೀವು ಅವ್ರಿಗೆ ಹುಟ್ಟ್ರಪ್ಪ. ನೀವು ಈಗ ಮುಸ್ಲಿಮ್ರಿಗೆ ಹುಟ್ಟದೆ ನೀವು ಮುಸ್ಲಿಮ್ ಆಗೋಕ್ಕಾಗಲ್ಲ. ಈಗೇನೋ ಭದ್ರಾವತಿಯಲ್ಲಿ ಶಾಸಕರು ಹೇಳಿದ್ದಾರೆ ಅಂತ ಕೇಳು. ಈಗ ಹುಟ್ಟಿದಿರಲ್ಲ, ಆ ಧರ್ಮಕ್ಕೆ ನೀವು ಬೆಲೆ ಕೊಟ್ಟಿದ್ದೀರಾ, ಗೌರವ ಕೊಟ್ಟಿದ್ದೀರಾ? ನೀವು ಈ ಧರ್ಮದಲ್ಲಿ ನೀವೇನಾಗಿದ್ರಿ? ನ್ಯಾಯ ಕೊಟ್ಟಿದ್ದೀರಾ? ಇದು ನಿಮ್ಮ ಅಪ್ಪ ಅಮ್ಮನಿಗೆ ಮಾಡಿರ್ತಕ್ಕಂಥ ಅಪಮಾನ, ಹಿಂದುತ್ವಕ್ಕೆ ಮಾಡಿರ್ತಕ್ಕಂಥ ಅಪಮಾನ. ಜೊತೆಗೆ ನೀವು ಯಾವ ಜಾತಿಯಲ್ಲಿ, ವೀರಶೈವ ಜಾತಿಯಲ್ಲಿ ಹುಟ್ಟಿದ್ರಿ, ಅವ್ರಿಗೂ ನೀವು ಮಾಡಿದ ಅಪಮಾನ ಇದು. ನೀವು ಮುಂದಿನ ಸಾರಿ ನಾನು ಇಂಥ ಕಡೆನೇ ಹುಟ್ತೀನಿ ಅಂತ ನಿಮ್ಗೆ ಗೊತ್ತಾ? ನೀವು ಹುಟ್ತೀರಾ? ಮತ್ತೊಂದು ಸಾರಿ ಹುಟ್ತೀರಿ ಅಂತ ನಿಮಗೇನು ಗ್ಯಾರಂಟಿ ಇದೆಯಾ? ಯಾರನ್ನು ಬರ್ಕೊಟ್ಟಿದ್ದಾರಾ? ಅಥವಾ ಹೋದ ಸಾರಿ ಎಲ್ಲಿ ಹುಟ್ಟಿದ್ರಿ ಅಂತ ಗೊತ್ತಿದೆಯಾ? ಇವೆಲ್ಲನೂ ಓಲೈಕೆ ರಾಜಕಾರಣ ಮಾಡಲಿಕ್ಕೆ ಹೋಗಿ ಹಿಂದುತ್ವವನ್ನು ಅಪಮಾನಗೊಳಿಸ್ತಕ್ಕಂಥದ್ದು, ಹಿಂದೂ ಜನಾಂಗಗಳಿಗೆ ತೊಂದರೆ ಕೊಡ್ತಕ್ಕಂಥದ್ದು, ನಿಮ್ಮ ರಾಜಕೀಯ ತೆವಲುಗಳನ್ನು ಜನಾಂಗದ ಮೇಲೆ ತೋರಿಸಬೇಡಿ ಅಂತಕ್ಕಂಥ ಮಾತನ್ನು ಕಾಂಗ್ರೆಸ್ನವ್ರಿಗೆ ಹೇಳಲಿಕ್ಕೆ ಬಯಸ್ತಾರೆ. ಹಿಂದೂ EHP ಮತ್ತು ಬಜರಂಗ ದಳ ಹಿಂದೂ ಕಾರ್ಯಕರ್ತರು ಉತ್ಸವ ಸಮಿತಿ ಪ್ರತಿಭಟನೆ ಕರೆ ಕೊಟ್ಟಿದೆ, ಭಾಗವಹಿಸ್ತೀರಾ? ನೋಡ್ರಿ, ಹಿಂದೂ ಕಾರ್ಯಕರ್ತರು ಯಾವುದೇ ಕಾರ್ಯಕ್ರಮ ಮಾಡಿದರೆ ನಾವು ಭಾಗವಹಿಸ್ತೇವೆ. ಅದರಲ್ಲಿ ಏನಿದೆ? ನನಗೆ ನೋಡಿ, ನಾನು ಹೇಳ್ತೀನಿ, ನಾನು ಎಲ್ಲ ಜನರಿಗೂ ಹೇಳೋದು ಒಂದೇ ಮಾತು. ನಿಮ್ಮ ಮತ, ನಿಮ್ಮ ಓಟುಗಳು ನೀವು ಯಾರಿಗೆ ಬೇಕಾದರೂ ಹಾಕ್ಕೊಳ್ಳಿ, ಯಾರಿಗೆ ಬೇಕಾದರೂ ಹಾಕ್ಕೊಳ್ಳಿ. ಅದು ನಾವು ಕಂಟ್ರೋಲ್ ಮಾಡೋಕ್ಕಾಗಲ್ಲ. ಆದರೆ ಹಿಂದುತ್ವ ಅನ್ನೋದಿದೆಯಲ್ಲ, ಇದನ್ನು ಬಲಿ ಕೊಡ್ತಕ್ಕಂಥ ಕೆಲಸವನ್ನು ಯಾರೂ ಮಾಡಬೇಡಿ. ನಿಮ್ಮ ಓಟು ನೀವು ಯಾರಿಗಾರ ಹಾಕ್ಕೊಳ್ಳಿ. ನೀವು ಕಾಂಗ್ರೆಸ್ಗೂ ಹಾಕೋರಿದ್ರೆ ಹಾಕ್ಕೊಳ್ಳಿ, BJPಗೆ ಹಾಕೋರು ಹಾಕ್ರಿ, ಜನತಾದಳಕ್ಕೆ ಹಾಕೋರು ಹಾಕ್ರಿ. ನಮ್ಮದೇನು ಚಿಂತೆ ಇಲ್ಲ. ನಮಗೆ ಓಟ್ ಹಾಕೋರು ಅವ್ರು ಹಾಕ್ತಾರೆ. ಆದರೆ ಹಿಂದುತ್ವವನ್ನು ಬಲಿ ಕೊಡ್ತಕ್ಕಂಥ ಕೆಲಸವನ್ನು ಯಾರೂ ಮಾಡಬೇಡಿ.
ಹಿಂದುತ್ವ ಮಾಡ್ತಕ್ಕಂಥವ್ರಿಗೆ ಅಡ್ಡಿಪಡಿಸೋರನ್ನು ಮಾತ್ರ ನಾವು ಸುಮ್ಮನೆ ಬಿಡೋದಿಲ್ಲ. ಅದನ್ನು ಕೂಡ ನಾನು ಎಚ್ಚರಿಕೆಯನ್ನು ಕೊಡಲಿಕ್ಕೆ ಬಯಸ್ತೇನೆ.